ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ರಣ್ಯ ದುಬೈನಿಂದ 14 ಕೆಜಿ ಚಿನ್ನವನ್ನ ಸಲೀಸಾಗಿ ಮೈಗೆ ಅಂಟಿಸಿಕೊಂಡು ಬಂದು ಕೆಂಪೇಗೌಡ ಏರ್ಪೋರ್ಟ್ ವಿಮಾನ ನಿಲ್ದಾಣದಲ್ಲಿ ಡಿಆರ್ಐ ಅಧಿಕಾರಿಗಳ ಬಲೆಗೆ ಬಿದ್ದ ರಣ್ಯಾಳನ್ನ ಡಿಆರ್ಐ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ತನಿಖೆ ವೇಳೆ ಚಿನ್ನದ ಲಿಂಕ್ ಬಗ್ಗೆ ಕೆದಕಿದ ಅಧಿಕಾರಿಗಳಿಗೆ ರಣ್ಯಾ ಏನ್ ಹೇಳಿದ್ಲು ಗೊತ್ತಾ? ಎಲ್ಲಿಂದ ಬಂತು ಚಿನ್ನ, ಯಾರು ಕೊಟ್ರು, ಯಾರಿಗೆ ಕೊಡಬೇಕು ಅಂತ ಹೇಳಿ ಚಿನ್ನ ತಂದೆ, ಆ ಚಿನ್ನನ ಮೈಗೆ ಅಂಟಿಸಿಕೊಳ್ಳಲು ಯಾರು ಸಹಾಯ ಮಾಡಿದ್ರು ಅಥವಾ ಯಾರು ಹೇಳ್ಕೊಟ್ರು ನಿನಗೆ ಆ ರೀತಿ ಚಿನ್ನವನ್ನ ಅಂಟಿಸ್ಕೊಳ್ಬೇಕು ಅಂತ? ಹಾಗೆ ಪ್ರೋಟೋಕಾಲ್ ಪೊಲೀಸರು ರಣ್ಯಾಗೆ ಚಿನ್ನ ತರಲು ಹೇಗ್ ಸಹಾಯ ಮಾಡ್ತಾ ಇದ್ರು? ರಣ್ಯಾ ತಂದೆ ಡಿಜಿಪಿ ರಾಮಚಂದ್ರ ರಾವ್ ರಣ್ಯಾಗೆ ಶ್ರೀರಕ್ಷೆ ಅಂತೆ. ತನಿಖೆ ವೇಳೆ ದೊಡ್ಡವರ ಲಿಂಕ್ ಹೊರಬಿತ್ತ. ಏನೆಲ್ಲ ಹೇಳಿದ್ಲು ರಣ್ಯಾ, ಬನ್ನಿ ನೋಡೋಣ. ಡಿಆರ್ಐ ಅಧಿಕಾರಿಗಳು ಬಂಧಿಸಿರುವಂತ ರಣ್ಯಾಳನ್ನ ಡಿಆರ್ಐ ಅಧಿಕಾರಿಗಳು ಕ್ಷಣಕ್ಕೂ ಕೂಡ ಆಕೆಗೆ ಪ್ರಶ್ನೆಯನ್ನ ಮಾಡ್ತಾ, ಆಕೆ ಎಲ್ಲಿಂದ ಚಿನ್ನವನ್ನ ತಂದ್ಲು ಮತ್ತೆ ಯಾರಿಗೆ ಕೊಡಬೇಕು ಅಂತ ಹೇಳಿ ತಂದಿದ್ಲು, ಅದರ ಜೊತೆಗೆ ಆಕೆ ಈ ಸ್ಮಗ್ಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಆಕೆಗೆ ಯಾರೆಲ್ಲ ಶ್ರೀರಕ್ಷೆಯಾಗಿ ನಿಂತ್ಕೊಂಡಿದ್ರು, ಸೊ ಈ ಎಲ್ಲ ಮಾಹಿತಿಯನ್ನು ಕೂಡ ರಣ್ಯಾಳ ಬಾಯಿಂದ ಬಿಡಿಸುವ ಒಂದು ಪ್ರಯತ್ನವನ್ನ ಈಗ ಡಿಆರ್ಐ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗ ತನಿಖೆ ವೇಳೆ ಈ ರಣ್ಯಾ ಬಾಯಿ ಬಿಟ್ಟಿರುವಂತ ಸತ್ಯಗಳನ್ನ ಕೇಳ್ತಾ ಇದ್ರೆ ಡಿಆರ್ಐ ಅಧಿಕಾರಿಗಳು ಕೂಡ ಶಾಕ್ ಆದ್ರು. ಅದರ ಜೊತೆಗೆ ಈಗ ನೀವು ಕೇಳಿಸ್ಕೊಳ್ತಾ ಇದ್ದೀವಲ್ಲ, ನಾವು ಕೂಡ ಶಾಕ್ ಆಗ್ಬೇಕಾಗಿರುವಂತ ವಿಚಾರವೇ. ಯಾಕೆ ಅಂತಂದ್ರೆ ಈಗ ನೋಡಿ, ಗ್ರಾಮ್ ಚಿನ್ನಕ್ಕೂ ಕೂಡ ಬಡದಾಡುವಂತ ಪರಿಸ್ಥಿತಿಯಲ್ಲಿ ಈಕೆ ಕೆಜಿಗಟ್ಟಲ್ಲಿ ಚಿನ್ನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಗಾಟವನ್ನ ಮಾಡಿದ್ದಾಳೆ. ಮತ್ತೆ ವಿಮಾನ ನಿಲ್ದಾಣ ಅಂತಂದ್ರೆ ಅಲ್ಲಿ ಸಾಕಷ್ಟು ರೀತಿಯಾದಂತ ಕಟ್ಟೆಚ್ಚರ ಇರುತ್ತೆ, ಕಟ್ಟುನಿಟ್ಟಿನ ಒಂದು ಪ್ರೋಟೋಕಾಲ್ ಇರುತ್ತೆ. ಹಾಗಿದ್ರೂ ಸಹಿತ ಆಕೆ ಯಾರ ಒಂದು ಭಯವೂ ಇಲ್ಲದೆ ನಿರ್ಭೀತಿಯಾಗಿ 14 ಕೆಜಿಯಷ್ಟು ಬಂಗಾರವನ್ನ ಆಕೆ ವಿಮಾನ ನಿಲ್ದಾಣದಲ್ಲಿರುವಂತಹ ಪ್ರೋಟೋಕಾಲ್ ಕಣ್ಣಿಗೆ ಮಣ್ಣೆರಚಿ ಹೊರತರೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಲ್ಲ, ಇದೆಲ್ಲವೂ ಹೇಗ್ ಸಾಧ್ಯ ಅಂತ ಹೇಳಿ ಸಾಮಾನ್ಯರಿಗೆ ಹುಟ್ಟುವಂತ ಒಂದು ಪ್ರಶ್ನೆ. ಮೊದಲದಾಗಿ ಎಷ್ಟು ಬಾರಿ ಈ ರೀತಿಯಾಗಿ ಚಿನ್ನವನ್ನ ತಂದಿದೀಯಾ ಅಂತ ಹೇಳಿ ಡಿಆರ್ಐ ಅಧಿಕಾರಿಗಳು ಆಕೆಗೆ ಪ್ರಶ್ನೆಯನ್ನ ಮಾಡಿರುವಂತ ಸಂದರ್ಭದಲ್ಲಿ ಈಗ ರಣ್ಯಾ ಏನ್ ಬಾಯ್ಬಿಟ್ಲು ಅಂತಂದ್ರೆ, 3 ಬಾರಿ ನಾನು ದುಬೈನಿಂದ ಚಿನ್ನವನ್ನ ತಂದಿದ್ದೇನೆ ಅಂತ ಹೇಳಿರ್ತಾರೆ. ಮೊದಲದಾಗಿ ಈ ಒಂದು ಪಾಯಿಂಟ್ ನಲ್ಲಿ ಇಲ್ಲಿ ಪ್ರೋಟೋಕಾಲ್ ಆಫೀಸರ್ ಆಕೆಗೆ ಎಷ್ಟೊಂದು ಶ್ರೀರಕ್ಷೆ ಆಗಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಪ್ರೋಟೋಕಾಲ್ ಆಫೀಸರ್ಗಳಿರ್ತಾರೆ ಈ ಒಂದು ವಿಮಾನ ನಿಲ್ದಾಣದಲ್ಲಿ. ಸೊ ಪ್ರೋಟೋಕಾಲ್ ಆಫೀಸರ್ ಅವರು ಆಕೆಗೆ ಸಹಾಯ ಮಾಡಿರೋ ಹಿನ್ನೆಲೆಯಲ್ಲಿ ಆಕೆ ಇಷ್ಟೊಂದು ಸಲೀಸಾಗಿ ನಿರ್ಭೀತಿಯಾಗಿ ಚಿನ್ನವನ್ನ ಸಾಗಾಟ ಮಾಡಲಿಕ್ಕೆ ಆಕೆಗೆ ಸಹಾಯ ಆಗ್ತಾ ಇತ್ತು, ಆಕೆಯ ದಾರಿ ಸುಗಮ ಆಗ್ತಾ ಇತ್ತು. ಸೊ ಹೀಗಾಗಿ ಈಗ ಎಲ್ಲರ ಒಂದು ದೃಷ್ಟಿಕೋನ, ಎಲ್ಲರ ಒಂದು ಚಿತ್ತ ಯಾರ ಮೇಲೆ ಹೋಗುತ್ತಂತಂದ್ರೆ ಪ್ರೋಟೋಕಾಲ್ ಆಫೀಸರ್ ಮೇಲೆ. ಸೊ ಆ ಒಂದು ದಿನ ಆಕೆಗೆ ಸಹಾಯ ಮಾಡಿರುವಂತ ಪ್ರೋಟೋಕಾಲ್ ಆಫೀಸರ್ ಯಾರು ಅನ್ನೋದನ್ನ ಇಲ್ಲಿ ಸಿಸಿಟಿವಿ ಆಧಾರಿತವಾಗಿ ನಾವು ಗಮನಿಸ್ತಾ ಹೋದ್ರೆ ಪ್ರೋಟೋಕಾಲ್ ಆಫೀಸರ್ ಬಸಪ್ಪ ಏನೆಲ್ಲ ಮಾಹಿತಿನ ಕೊಟ್ಟರು ತನಿಖೆ ವೇಳೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ರಣ್ಯಾಳ ಮಲತಂದೆ ಆಗಿರುವಂತಹ ಡಿಜಿಪಿ ರಾಮಚಂದ್ರ ರಾವ್ ಅವರು ಹಿರಿಯ ಸಾಹೇಬ್ರು ಏನಿದಾರಲ್ಲ, ಅವರು ನನಗೆ ಹಳೆಯ ಆತ್ಮೀಯರು, ನನಗೆ ತುಂಬಾ ದಿನಗಳಿಂದ ಗೊತ್ತಿರೋರು, ನಾನು ಅವರು ತುಂಬಾ ದಿನಗಳಿಂದ ಪರಿಚಯಿಸ್ತರು ಅಂತ ಹೇಳ್ತಾರೆ. ನನ್ನ ಕುಟುಂಬಸ್ಥರು ಯಾರಾದ್ರೂ ಬಂದ್ರೆ ಅವರಿಗೆ ಗ್ರೀನ್ ಚಾನಲ್ ಮಾಡಬೇಕು ಅಂತ ಹೇಳಿ ರಾಮಚಂದ್ರ ರಾವ್ ಅವರು ಇಲ್ಲಿ ಪ್ರೋಟೋಕಾಲ್ ಆಫೀಸರ್ ಬಸಪ್ಪ ಅವ್ರಿಗೆ ಹೇಳಿರ್ತಾರಂತೆ. ಸೊ ಹೀಗಾಗಿ ಯಾಕೆ ಅವರನ್ನ ಗ್ರೀನ್ ಚಾನಲ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಈಗ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ವಿಮಾನ ನಿಲ್ದಾಣದಲ್ಲೇ ಸಾಕಷ್ಟು ಪರಿಶೀಲನೆ ಆಗತ್ತೆ. ಅಂತಂದ್ರೆ ಬೇರೆ ದೇಶಕ್ಕೆ, ನಮ್ಮ ದೇಶದವರೇ ಬೇರೆ ದೇಶಕ್ಕೆ ಹೋಗಿ ಬಂದ್ರು ಸಹಿತ ಅವರು ಅಲ್ಲಿಂದ ಯಾವ್ದಾದ್ರು ವಸ್ತುಗಳನ್ನ ತಂದ್ರೆ ಅದಕ್ಕೆ ಕಸ್ಟಮ್ಸ್ ಡ್ಯೂಟಿಯನ್ನ ಪೇ ಮಾಡಬೇಕಾಗಿರತ್ತೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಯಾರು ಏನೇ ವಸ್ತುಗಳನ್ನ ತಂದ್ರು ಸಹಿತ ಅಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಆ ವಸ್ತುಗಳಿಗೆ ಕಸ್ಟಮ್ಸ್ ಡ್ಯೂಟಿನ ಪೇ ಮಾಡಿಸ್ಕೊಳ್ತಾರೆ. ಸೊ ಚೆಕ್ ಮಾಡುವ ಹಂತದಲ್ಲಿ ಈ ರಣ್ಯಾಳ ಬಳಿ 14 ಕೆಜಿ ಚಿನ್ನ ಇರೋದು ಗೊತ್ತಾಗುತ್ತೆ. ಅದರ ಜೊತೆಗೆ ಕಸ್ಟಮ್ಸ್ ಡ್ಯೂಟಿನೂ ಕೂಡ ಪೇ ಮಾಡಬೇಕಾಗತ್ತೆ. ಅದಲ್ಲದೆ ಈ ಚಿನ್ನ ಎಲ್ಲಿಂದ ಬಂತು, ಯಾರು ಕೊಟ್ರು, ಇದೆಲ್ಲ ಸುಮ್ಮನೆ ತನಿಖೆ ಆಗತ್ತೆ. ಸೊ ಇದ್ಯಾವ ಒಂದು ತಲೆನೋವು ಬೇಡ ಅಂತ ಹೇಳಿ ಆಕೆಯನ್ನ ಗ್ರೀನ್ ಚಾನಲ್ ಮಾಡಬೇಕು ಅಂತ ಹೇಳಿ ಅವರ ತಂದೆ ಮಾಹಿತಿನ ಕೊಟ್ಟಿರ್ತಾರಂತೆ. ಇಲ್ಲಿ ಗ್ರೀನ್ ಚಾನಲ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ, ಇಲ್ಲಿ ಅಷ್ಟಾಗಿ ಚೆಕ್ ಮಾಡೋದಿಲ್ಲ. ಅಂತಂದ್ರೆ ಇಲ್ಲಿ ವಿಐಪಿಗಳು ಮತ್ತೆ ಇಲ್ಲಿ ಪಬ್ಲಿಕ್ ಸರ್ವೆಂಟ್ಸ್ ಗಳಿಗೆ ಹೆಚ್ಚಾಗಿ ಈ ಗ್ರೀನ್ ಚಾನಲ್ ಮಾಡ್ತಾರೆ. ಇಲ್ಲಿ ಹೆಚ್ಚಾಗಿ ಚೆಕ್ಗಳನ್ನ ಮಾಡೋದಿಲ್ಲ. ಸೊ ಹೀಗಾಗಿ ಇಲ್ಲಿ 14 ಕೆಜಿ ಚಿನ್ನವನ್ನ ಹೊತ್ತುಕೊಂಡು ಬಂದಿರುವಂತಹ ರಣ್ಯಾಳಿಗೆ ಗ್ರೀನ್ ಚಾನಲ್ ಮಾಡಿದಾಗ
ಆಕೆ ಸೇಫ್ ಆಗಿ ಆಕೆ ಹೊರಗೆ ಬರ್ಬೋದು ಅನ್ನೋದು ಲೆಕ್ಕದಲ್ಲಿ, ಹಾಗಾಗಿ ಆಕೆಗೆ ಗ್ರೀನ್ ಚಾನಲ್ ಮಾಡ್ಲಿಕ್ಕೆ ಅವರ ತಂದೆ ಹೇಳಿದ್ರಂತೆ. ಸೊ ಹೀಗಾಗಿ ಬಸಪ್ಪ ಅವರು ಆಕೆಯನ್ನ ಗ್ರೀನ್ ಚಾನಲ್ ಮಾಡಿದ್ರಂತೆ. ಸೊ ಅವತ್ತು ಹೇಗ್ ಮಾಡಿದ್ರು ಅಂತ ಹೇಳಿದ್ರೆ, ರಣ್ಯಾ ಮಾರ್ಚ್ 3ನೇ ತಾರೀಕು ರಣ್ಯಾ ರಾವ್ ನನಗೆ ಫೋನ್ ಮಾಡಿದ್ಲು. ನಾನು ದುಬೈನಿಂದ ಬರ್ತಾ ಇದ್ದೀನಿ, ಸಂಜೆ 6:30ಕ್ಕೆ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಅಂತ ಹೇಳಿರ್ತಾರೆ. ಅಂದ್ರೆ ಅರ್ಥಾತ್ ನನಗೆ ಯಾವುದೇ ರೀತಿಯಾದಂತ ಚೆಕ್ ಇಲ್ಲದೆ ಇರುವಂತಹ ಆ ಗ್ರೀನ್ ಚಾನಲ್ ಅಲ್ಲಿ ನನ್ನನ್ನು ಬಿಡಬೇಕು ಅಂತ ಹೇಳಿ ಅವ್ರಿಗೆ ಹೇಳಿರ್ತಾಳೆ. ಸೊ ಹಾಗಾಗಿ ಆಕೆ ಬೆಂಗಳೂರಿಗೆ ಬಂದಿರುವಂತ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಲ್ಲಿ ಆಕೆಗೆ ನಾನು ಗ್ರೀನ್ ಚಾನಲ್ ವ್ಯವಸ್ಥೆಯನ್ನ ಮಾಡಿಕೊಟ್ಟೆ. ಆದ್ರೆ ರಣ್ಯಾ ಚಿನ್ನ ಸಾಗಾಟ ಮಾಡಿರೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಪ್ರೋಟೋಕಾಲ್ ಆಫೀಸರ್ ಬಸಪ್ಪ ಈ ರೀತಿ ತನಿಖೆ ವೇಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ನೀವು, ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಮಲತಂದೆ ಆಗಿರುವಂತಹ ಅಂತಂದ್ರೆ ರಣ್ಯಾಳ ಮಲತಂದೆ ಆಗಿರುವಂತಹ ರಾಮಚಂದ್ರ ರಾವ್ ಡಿಜಿಪಿ ಅವರು ಏನ್ ಹೇಳಿಕೆಯನ್ನು ಕೊಡ್ತಾರೆ ಅಂತಂದ್ರೆ, ನನಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧನೇ ಇಲ್ಲ, ಆಕೆಗೆ ಯಾವುದೇ ರೀತಿಯಾದಂತಹ ಶ್ರೀರಕ್ಷೆಯನ್ನ ನಾನು ಕೊಟ್ಟಿಲ್ಲ, ಮತ್ತೆ ಈ ರೀತಿಯಾಗಿ ಕೆಲಸ ಮಾಡಿದಾಳ ಅಂತಂದಾಗ ನನಗೆ ಬೇಸರ ಆಯ್ತು, ಕಾನೂನಾತ್ಮಕವಾಗಿ ಏನಾದರೂ ಶಿಕ್ಷೆ ಇದ್ರೆ ಆಕೆಗೆ ಶಿಕ್ಷೆ ಆಗ್ಲಿ ಅಂತಾನೂ ಕೂಡ ಹೇಳಿದ್ರು. ಮತ್ತೆ ಆಕೆಯ ಮದುವೆ ಮಾಡಿಕೊಟ್ಟ ನಂತರ ನಾವು ಆಕೆ ನಮ್ಮ ಮನೆಯಲ್ಲಿ ಇಟ್ಕೊಂಡಿಲ್ಲ, ಆಕೆ ನಮ್ಮ ಮನೆಯಲ್ಲಿಲ್ಲ, ಆಕೆಯ ಪತಿಯ ಜೊತೆಗೆ ಆಕೆ ಪ್ರತ್ಯೇಕವಾಗಿಯೇ ಇದ್ದಾಳೆ. ಸೊ ಹೀಗಾಗಿ ಈ ಪ್ರಕರಣಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ ಆಕೆ ತಂದೆ ಈ ಒಂದು ಪ್ರಕರಣದಿಂದ ಕೈ ತೊಳ್ಕೊಳ್ತಾರೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೇನು ಕೆಳಕ್ ಹೋಗ್ಬಿಡಿ ಅಂತ ಹೇಳಿ. ಸೊ ಜೊತೆಗೆ ಆಕೆಗೆ ಏನಾದ್ರೂ ಶಿಕ್ಷೆ ಆಗ್ಲಿ ಅಂತಾನೂ ಕೂಡ ಹೇಳಿರ್ತಾರೆ. ಬಟ್ ಈಗ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪ್ರೋಟೋಕಾಲ್ ಆಫೀಸರ್ ಬಾಯ್ ಬಿಡ್ತಾ ಇರೋ ವಿಷಯಗಳನ್ನ ನೋಡ್ತಾ ಇದ್ರೆ, ಇಲ್ಲಿ ನೇರವಾಗಿ ಪೊಲೀಸರೇ ಆಕೆಗೆ ಶ್ರೀರಕ್ಷೆ ಆಗಿ ನಿಂತಿದ್ರು. ಅದರ ಜೊತೆಗೆ ಅವರ ತಂದೆ ಡಿಜಿಪಿ ತಮ್ಮ ಒಂದು ಇನ್ಫ್ಲೂಯೆನ್ಸ್ ಅನ್ನ ಬಳಸ್ಕೊಂಡು, ನೋಡಿ ಈ ವಿಮಾನ ನಿಲ್ದಾಣದಲ್ಲಿ ಈ VIP ಗಳಿಗೆ ಅಲ್ಲಿ ಅಷ್ಟಾಗಿ ಚೆಕ್ಗಳನ್ನ ಮಾಡೋದಿಲ್ಲ. ಸೊ ಇಲ್ಲಿ ಈಗ ರಣ್ಯಾ ಏನು VIP ಅಂತೂ ಅಲ್ಲ, ಅಂತಂದ್ರೆ ಅವರು ಯಾವುದೇ ರೀತಿಯಾದಂತಹ ಈ ಗೌರ್ಮೆಂಟ್ ಸರ್ವಿಸ್ ನಲ್ಲೂ ಕೂಡ ಇಲ್ಲ. ಅಂತಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಈ VIP ಗಳೇನಾದ್ರೂ ಈ ಏರ್ಪೋರ್ಟ್ ಒಳಗಡೆ ಅಥವಾ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಅಥವಾ ಅವ್ರು ಯಾವುದೋ ಒಂದು ದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವ್ರಿಗೆ ಅಷ್ಟಾಗಿ ಚೆಕ್ ಮಾಡೋದಿಲ್ಲ. ಯಾಕಂತಂದ್ರೆ ಅವರು VIP ಮತ್ತೆ ಅವರು ಪಬ್ಲಿಕ್ ಸರ್ವಿಸ್ ನಲ್ಲಿ ಏನಾದ್ರೂ ಇದ್ರೂ ಸಹಿತ ಅವ್ರಿಗೆ ಯಾವುದೇ ರೀತಿಯಾದಂತ ಚೆಕ್ಗಳಿರೋದಿಲ್ಲ, ಚೆಕ್ ಮಾಡೋದಿಲ್ಲ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ರಣ್ಯಾ ಯಾವುದೇ ರೀತಿಯಾದಂತ ಪಬ್ಲಿಕ್ ಸರ್ವೆಂಟ್ ಅಲ್ಲ, ಅದರ ಜೊತೆಗೆ ಆಕೆ VIPನೂ ಅಲ್ಲ. ಸೊ ಆಕೆಗೆ ಈ VIP ಈ ಸವಲತ್ತು ಹೇಗೆ ಸಿಕ್ತು ಅಂತಂದ್ರೆ, ಅವರ ತಂದೆ DGP ಅಂತಂದ್ರೆ ರಾಮಚಂದ್ರ ರಾವ್ ಇದಾರಲ್ಲ, ಅವರ ಒಂದು ಇನ್ಫ್ಲೂಯೆನ್ಸ್ ಮೇರೆಗೆ ನೋಡಿ ಅವರ ತಂದೆ ಪ್ರೋಟೋಕಾಲ್ ಪೊಲೀಸರಿಗೆ ಹೇಳಿರೋ ಕಾರಣಕ್ಕಾಗಿ ಆಕೆಗೆ ಇಷ್ಟೆಲ್ಲ ಶ್ರೀರಕ್ಷೆ ಸಿಕ್ತು, ಈಕೆಗೆ ಇಷ್ಟೆಲ್ಲ ಸಹಾಯ ಆಯ್ತು. ಆಕೆ 14 20 kg ಚಿನ್ನವನ್ನು ಕೂಡ ಸಲೀಸಾಗಿ ಸಾಗಾಟ ಮಾಡ್ಲಿಕ್ಕೆ ಇಲ್ಲಿ ಈ ರೀತಿಯಾದಂತಹ ವಾತಾವರಣ ಕ್ರಿಯೇಟ್ ಮಾಡಿಕೊಟ್ಟಿತ್ತು ಅವರ ತಂದೆ ಅನ್ನೋದನ್ನ ಇಲ್ಲಿ ಪ್ರೋಟೋಕಾಲ್ ಆಫೀಸರ್ ಬಸಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ತನಿಖೆ ವೇಳೆ. ಈಗ DGP ರಾಮಚಂದ್ರ ರಾವ್ ಇದಕ್ಕೆ ಯಾವ ರೀತಿಯಾಗಿ ಉತ್ತರಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ನಂತರ DRI ಅಧಿಕಾರಿಗಳು ರಣ್ಯಾಳಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ತನಿಖೆ ವೇಳೆ. ರಣ್ಯಾ ರಾವ್ಗೆ ದುಬೈನಲ್ಲಿ ಚಿನ್ನ ಕೊಡ್ತಿದ್ದವ್ರು ಯಾರು, ಯಾವಾಗ ಚಿನ್ನ ತರುವುದಕ್ಕೆ ನೀನು ದುಬೈಗೆ ಹೋಗಿದ್ದೆ, ಆಕೆಗೆ ಚಿನ್ನ ಸಿಕ್ಕಿದ್ದು ಹೇಗೆ, ಈ ಎಲ್ಲ ಪ್ರಶ್ನೆಗಳನ್ನು ಸಹಿತ DRI ಅಧಿಕಾರಿಗಳು ರಣ್ಯಾಳಿಗೆ ಕೇಳ್ತಾ ಹೋಗ್ತಾರೆ. ಆಗ ರಣ್ಯಾ ಕೊಟ್ಟಿರೋ ಉತ್ತರ ಸಾಕಷ್ಟು ರೀತಿಯಾದಂತ ಸಂಚಲನ ಸೃಷ್ಟಿ ಮಾಡುವಂಗಿತ್ತು. ಅದರ ಜೊತೆಗೆ ಈಕೆ ಏನ್ ದೊಡ್ಡ ಕಥೆ ಏನಾದ್ರೂ ಹೇಳ್ತಾ ಇದ್ದಾಳ ಅನ್ನೋಷ್ಟರ ಮಟ್ಟಿಗೆ ಅನುಮಾನವೂ ಕೂಡ ಹುಟ್ಟಿಸುತ್ತೆ. ತಾನ್ ತಗ್ಲಾಕೊಂಡ್ರು ಕೂಡ ಇನ್ನೊಬ್ಬರನ್ನ ಸೇಫ್ ಮಾಡ್ತಿದ್ದಾಳಲ್ಲ, ಸೊ ಹಾಗಾದ್ರೆ ಅವ್ರು ಯಾರು, ಏನೆಲ್ಲ ಕಥೆಗಳನ್ನ ಬಿಚ್ಚಿಟ್ಲು, ಬನ್ನಿ ನೋಡೋಣ. ಮಾರ್ಚ್ 1ನೇ ತಾರೀಕಿನಂದು ವಿದೇಶಿ ನಂಬರ್ನಿಂದ ನನಗೆ ಒಂದು ಕಾಲ್ ಬರುತ್ತೆ. ಚಿನ್ನ ತಂದು ಡೆಲಿವರಿ ಮಾಡಬೇಕು ಅಂತ ಹೇಳಿ ಅವರು ನನಗೆ ಫೋನ್ನಲ್ಲಿ ಸೂಚನೆ ಕೊಡ್ತಾರೆ. ಸೊ ಮಾರ್ಚ್ 1ನೇ ತಾರೀಕು ಟಿಕೆಟ್ ನಾನು ಬುಕ್ ಮಾಡಿಕೊಂಡು ನಾನು ಮಾರ್ಚ್ 2ನೇ ತಾರೀಕಿನಂದು ದುಬೈಗೆ ಹೋದೆ. ದುಬೈನ ಟರ್ಮಿನಲ್ 3A ಗೇಟ್ ಬಳಿ ಬರಲು ಅವರು ನನಗೆ ಸೂಚನೆಯನ್ನ ಕೊಟ್ಟರು. ಆಗ 6 ಅಡಿ ಇರೋ ವ್ಯಕ್ತಿ, ಗೋಧಿ ಬಣ್ಣದ ಮತ್ತೆ ಗೌಂಡ್ ಮಾದರಿಯ ಬಟ್ಟೆಯನ್ನ ತೊಟ್ಟಿದ್ದಂತ ವ್ಯಕ್ತಿ ನನ್ನ ಬಳಿ ಬಂದು 2 ಬಾಕ್ಸ್ ಅನ್ನ ಕೊಟ್ಟು ಹೋಗ್ತಾರೆ. ಆದ್ರೆ ಆ ವ್ಯಕ್ತಿ ಯಾರು ಅಂತ ಹೇಳಿ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದೇ ಮೊದಲ ಬಾರಿ ನಾನು ಆ ವ್ಯಕ್ತಿನ ಭೇಟಿ ಮಾಡಿದ್ದು. 2 ಬಾಕ್ಸ್ ತಗೊಂಡು ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟೆ ಅಂತ ಹೇಳ್ತಾರೆ. ಯಾಕೆ ವಾಶ್ರೂಮ್ಗೆ ಹೋದ್ರು ನೋಡೋಣ. 2 ಬಾಕ್ಸ್ ನಲ್ಲಿ 12 ಬಾರ್ ಚಿನ್ನ ಇತ್ತು. ಏನ್ ಚಿನ್ನದ ಬಿಸ್ಕೆಟ್ ಇತ್ತಲ್ಲ, ಸೊ 12 ಬಾರ್ ಚಿನ್ನ ಇತ್ತು. ಸೊ ಅದನ್ನ ನಾನು
ಕ್ರೇಪ್ ಬ್ಯಾಂಡೇಜ್ ಟಿಶ್ಯೂನ ಬಳಸ್ಕೊಂಡು ಮೈಗೆ ಚಿನ್ನವನ್ನ ಅಂಟಿಸ್ಕೊಂಡೆ ಅಂತ ಹೇಳ್ತಾರೆ. ಸೊ ನಿನಗೆ ಈ ಕ್ರೇಪ್ ಬ್ಯಾಂಡೇಜ್ ಮತ್ತೆ ಟಿಶ್ಯೂನ ಬಳಸಿ ಮೈಗೆ ಚಿನ್ನವನ್ನ ಅಂಟಿಸ್ಕೊಳ್ಬೇಕು ಅಂತ ಹೇಳಿ ಈ ಐಡಿಯಾನ ಕೊಟ್ಟವ್ರು ಯಾರು, ಮತ್ತೆ ನಿನಗೆ ಯಾರು ಸಹಾಯ ಮಾಡಿದ್ರು, ನೀನು ಒಬ್ಳೆ ಮಾಡ್ಕೊಂಡ್ಯಾ ಅಂತ ಕೇಳಿದಾಗ ಎಸ್ ನಾನು ಒಬ್ಳೆ ಮಾಡ್ಕೊಂಡೆ, ನನಗೆ ಯಾರು ಸಹಾಯ ಮಾಡಿಲ್ಲ, ಬಟ್ ನಾನು ಯೂಟ್ಯೂಬ್ನ ನೋಡಿಕೊಂಡು ಈ ಚಿನ್ನನ ಈ ರೀತಿ ನಾನು ಮೈಗೆ ಅಂಟಿಸ್ಕೊಂಡೆ ಅಂತ ಹೇಳಿ ರಣ್ಯಾ DRI ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರುವಂತಹ ಸತ್ಯ ಇದು. ನೋಡಿ ಇದು ಎಷ್ಟರ ಮಟ್ಟಿಗೆ ಇನ್ನು ನಿಜ ಸತ್ಯ ಅನ್ನೋದು ಗೊತ್ತಿಲ್ಲ. ಯಾಕೆಂತಂದ್ರೆ ನೋಡಿ ಆಲ್ರೆಡಿ ಇರೋ ವ್ಯಕ್ತಿ ಗೋಧಿ ಬಣ್ಣ ಇರುವಂತಹ ವ್ಯಕ್ತಿ ಮತ್ತೆ ಅವರು ಗೌನ್ ಮಾದರಿಯ ಬಟ್ಟೆಯನ್ನ ತೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಹೆಸರು ಗೊತ್ತಿಲ್ದೇನೆ, ಅವರ ಪರಿಚಯವಿಲ್ಲದೆ, ಅವ್ರು ಯಾರು ಏನು ಅನ್ನೋದು ಗೊತ್ತಿಲ್ದೇನೆ ಈಕೆ ದುಬೈಗೆ ಹೋಗಿ ಅಲ್ಲಿಂದ ಆ 14 kg ಚಿನ್ನವನ್ನ ತರಲು ಸಾಧ್ಯವೇ? ನೋಡಿ ತಾನೀಗ ತಗ್ಲಾಕಿಕೊಂಡ್ರು ಸಹಿತ ಆ ಒಬ್ಬ ವ್ಯಕ್ತಿನ ಆಕೆ ಬಚಾವ್ ಮಾಡ್ತಿದ್ದಾಳೆ. ಸೊ ಆ ಒಬ್ಬ ವ್ಯಕ್ತಿ ಯಾರು ಅನ್ನೋದನ್ನ ಸದ್ಯದಲ್ಲೇ ಈಗ ತನಿಖೆಯಿಂದ ಗೊತ್ತಾಗಬೇಕಾಗಿರುವಂತಹ ವಿಚಾರ. ತನಿಖೆ ವೇಳೆ ಈಗ ಯಾರಿಂದ ಹೇಗೆ ನೀನು ಈ ಚಿನ್ನವನ್ನ ತಂದೆ ಅನ್ನೋದನ್ನ ಈಗ DRI ಅಧಿಕಾರಿಗಳು ಈ ಪ್ರಶ್ನೆಯನ್ನ ಮುಂದಿಟ್ಟಿದ್ರು. ಸೊ ಅದಕ್ಕೆ ಉತ್ತರವನ್ನ ಕೊಟ್ಟಿರುವಂತ ರಣ್ಯಾ ಈಗ ಯಾರಿಗೆ ಚಿನ್ನ ತಲುಪಿಸಬೇಕು ಅಂತ ಹೇಳಿ ನೀನು ಹೋಗಿದ್ದೆ ಅಂತ ಹೇಳಿರ್ತಾರೆ. ಅಂತಂದ್ರೆ ಈಕೆ ಈಗ ಸದ್ಯಕ್ಕೆ ಈಗ ಒಂಥರ ಡೆಲಿವರಿ ವುಮೆನ್ ಆಗಿದ್ಲು. ಅಂತಂದ್ರೆ ಈ ಒಂದು ಗೋಲ್ಡ್ ಅನ್ನ ಆಕೆ ಡೆಲಿವರಿ ಮಾಡ್ತಾ ಇದ್ಲಲ್ಲ, ಸೊ ಯಾರಿಗೆ ತಲುಪಿಸ್ಬೇಕು ಅಂತ ಹೋಗಿದ್ದೆ, ಅಲ್ಲಿಂದ ದುಬೈನಿಂದ ತಂದೆ, ಅವರಿಂದ ಪಡೆದುಕೊಂಡು ಬಂದೆ, ಯಾರಿಗೆ ಕೊಡ್ಬೇಕು ಅನ್ಕೊಂಡಿದ್ದೆ ಅಂತ ಕೇಳಿದಾಗ ಬೆಂಗಳೂರು ಏರ್ಪೋರ್ಟ್ ಟೋಲ್ ಬಳಿ ಸರ್ವಿಸ್ ರಸ್ತೆಯಲ್ಲಿ ಆಟೋ ಬಂದು ನಿಂತಿರತ್ತೆ, ಅದಕ್ಕೋಗಿ ನೀನು ಡೆಲಿವರಿ ಕೊಡಬೇಕು ಅಂತ ಹೇಳಿ ನನಗೆ ಸೂಚನೆ ಇತ್ತು. ಸೊ ಹಾಗೆ ನಾನು ಈ ಬೆಂಗಳೂರು ಏರ್ಪೋರ್ಟ್ ಟೋಲ್ ಬಳಿ ಸರ್ವಿಸ್ ರಸ್ತೆಯಲ್ಲಿ ನಿಂತಿರುವಂತ ಆ ಆಟೋ ಚಾಲಕನ ಕೈಗೆ ನಾನು ಆ ಒಂದು ಚಿನ್ನವನ್ನ ನಾನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳ್ತಾಳೆ. ಅಂದ್ರೆ ನೋಡಿ ಅಂತಂದ್ರೆ ಆ ಆಟೋ ನಂಬರ್ ಆಗಿರ್ಬೋದು ಮತ್ತೆ ಯಾರ ವ್ಯಕ್ತಿ ಅಂದ್ರೆ ಆ ಚಾಲಕನ ಹೆಸರು ಇದ್ಯಾವುದನ್ನು ಕೂಡ ಅವಳು ತನಿಖೆಯಲ್ಲಿ ಬಾಯ್ಬಿಟ್ಟಿಲ್ಲ. ಒಟ್ಟಿನಲ್ಲಿ ಆ ಸರ್ವಿಸ್ ರಸ್ತೆಯಲ್ಲಿ ನಿಂತಿರುವಂತ ಆಟೋ ಚಾಲಕನ ಕೈಗೆ ನಾನು ಈ ಒಂದು ಚಿನ್ನವನ್ನ ಕೊಡಬೇಕಾಗಿತ್ತು ಅಂತ ಹೇಳ್ತಾಳೆ. ಅದರ ಅರ್ಥಾತ್ ಅವಳ ಡೆಸ್ಟಿನಿ ಇಷ್ಟೇ ಆಗಿತ್ತು ಅಂತ ಹೇಳಿ. ನೋಡಿ ಸ್ಮಗ್ಲಿಂಗ್ ಮಾಡ್ತಾ ಇರುವಂತವರು ಎಷ್ಟೊಂದು ಕರಾಳವಾಗಿ ಈ ರೀತಿಯಾಗಿ ಅವರು ಪ್ಲಾನ್ ಮಾಡಿರ್ತಾರೆ ಅಂತೆ. ಬಟ್ ಇವಳು ಯಾರವರು, ಆಕೆ ಹಿಂದೆ ನಿಂತಿರೋರು ಯಾರು, ಆಕೆಯ ಜೊತೆಗೆ ಕೈ ಜೋಡಿಸಿದವ್ರು ಯಾರ್ಯಾರು ಅನ್ನೋ ಸತ್ಯವನ್ನ ಬಾಯ್ಬಿಡ್ತಿಲ್ಲ ಸದ್ಯಕ್ಕೆ. ಬಟ್ ಒಂದು ಕಥೆನ ಕಟ್ಟಿ ಈಗ ಹೇಳ್ತಾ ಇದ್ದಾಳೆ ಸತ್ಯವನ್ನ ಈ ರೀತಿಯಾಗಿ. ಬಟ್ ತನಿಖೆಯ ನಂತರ ಏನೆಲ್ಲ ಆಕೆ ಹಿಂದೆ ಇರೋರು ಯಾರು, ಯಾರೆಲ್ಲ ಆಕೆಗೆ ಸಹಾಯವನ್ನ ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ತನಿಖೆಯಿಂದ ಬಯಲಾಗಬೇಕಾಗಿರುವಂತ ವಿಚಾರ. ಇಷ್ಟು ಈಸಿಯಾಗಿ 14 kg ಬಂಗಾರವನ್ನ ಹಾಕಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಗಾಟವನ್ನ ಮಾಡ್ತಾ ಇದ್ದಾಳೆ ಅಂತಂದ್ರೆ ಆಕೆಯ ಹಿಂದೆ ದೊಡ್ಡವರ ಕೈವಾಡ ಇದೆ. ಆಕೆಯ ಹಿಂದೆ ದೊಡ್ಡವರ ರಾಜಕಾರಣಿಗಳಾಗಿರ್ಬೋದು ಮತ್ತೆ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ದೊಡ್ಡವರ ಒಂದು ಸಹಾಯದ ಮೇರೆಗೆ, ಬೆಂಬಲದ ಮೇರೆಗೆ ಆಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅನ್ನೋದು ಮಾತ್ರ ಇಲ್ಲಿ ಖಚಿತವಾಗಿ ಗೊತ್ತಾಗ್ತಾ ಇರುವಂತಹ ವಿಷಯ. ಈಗ ನಂತರ ಮುಂದೆ ಏನಾಗುತ್ತೆ ಅಂತ ಕೇಳಿದ್ರೆ CBI ಅಧಿಕಾರಿಗಳು ರಣ್ಯಾಳ ವಿರುದ್ಧವಾಗಿ FIR ಅನ್ನ ಸದ್ಯಕ್ಕೆ ದಾಖಲು ಮಾಡಿಕೊಂಡಿದ್ದಾರೆ. ಪ್ರೋಟೋಕಾಲ್ ಪೊಲೀಸರೇ ಸಹಕರಿಸಿದ್ದಾರೆ ಅಂತ ಹೇಳಿ ಏನ್ DRI ಅಧಿಕಾರಿಗಳು ಆರೋಪವನ್ನ ಮಾಡಿದಾರಲ್ಲ, ಸೊ ಆ ಆರೋಪದ ಅಂಶಗಳನ್ನ ಇಟ್ಕೊಂಡೇ ಈಗ CBI ತನಿಖೆಯನ್ನ ಮಾಡಲಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸೊ CBI ತನಿಖೆ ವೇಳೆ ಏನೆಲ್ಲ ಮಾಹಿತಿ ಬಹಿರಂಗ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ. ಅವರ ಒಂದು ತನಿಖೆಯಲ್ಲಿ ಇನ್ಯಾವ ವಿಚಾರವನ್ನ ರಣ್ಯಾ ಕಕ್ತಾಳೆ ಅನ್ನೋದನ್ನು ಕೂಡ ಕಾದು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.